14ರಂದು ನೂತನ ಲಯನ್ಸ್ ಭವನ ಉದ್ಘಾಟನೆ. ಕಳೆದ 35 ವರ್ಷಗಳ ಹಿಂದೆ ಪಟ್ಟಣದಲ್ಲಿ ಸ್ಥಾಪಿತವಾದ ಲಯನ್ಸ್ ಕ್ಲಬ್ ಸತತವಾಗಿ ಸೇವೆ ಚಟುವಟಿಕೆಗಳನ್ನು ಮಾಡಿ ತಾಲೂಕಿನಾದ್ಯಂತ ಜನಸಾಮಾನ್ಯರಿಗೆ ಸೇವೆಯನ್ನು ವಿಸ್ತರಿಸಿ ಜನಮನ್ನಣೆ ಪಡೆದಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ರಂಗನಾಥ್ ತಿಳಿಸಿದರು. ಪಟ್ಟಣದ ವಿರಕ್ತ ಮಠದ ಹತ್ತಿರ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಲಯನ್ಸ್ ಭವನದಲ್ಲಿ ಮಾತನಾಡಿ, ಲಯನ್ಸ್ನಲ್ಲಿ 73 ಜನ ಸದಸ್ಯರು ಇದ್ದು, ಪ್ರತಿಯೊಬ್ಬ ಸದಸ್ಯರು ಈ ಕ್ಲಬ್ಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ದಾನಿಗಳ ನೆರವಿನಿಂದ 2 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಲಯನ್ಸ್ ಭವನವನ್ನು ಜೂನ್ 13 ಮತ್ತು 14ರಂದು ಲೋಕಾರ್ಪಣೆ ಮಾಡಲಾಗುವುದು ಎಂದರು. ಜೂನ್ 13ರಂದು ವಿರಕ್ತ ಮಠದ ಡಾ. ಕರಿ ವೃಷಭ ದೇಶಿಕೇಂದ್ರ ಸ್ವಾಮೀಜಿಯವರ ಪೂಜಾ ವಿಧಿ ವಿಧಾನ ನೆರವೇರಿಸಲಿದ್ದು, ಜೂನ್ 14ರಂದು ಕೇಂದ್ರ ಸಚಿವ ವಿ. ಸೋಮಣ್ಣ ಭವನ ಉದ್ಘಾಟಿಸಲಿದ್ದಾರೆ. ಶಾಸಕ ಎಂ.ಟಿ. ಕೃಷ್ಣಪ್ಪ, ಮಾಜಿ ಶಾಸಕ ಎಂ.ಡಿ. ಲಕ್ಷ್ಮೀನಾರಾಯಣ್, ಮಾಜಿ ಶಾಸಕ ಮಸಾಲೆ ಜಯರಾಮ್, ಮೋಹನ್ ಕುಮಾರ್, ಸುರೇಶ್, ಡಾ. ಡಿ. ನಾಗರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನ ನಟೇಶ್, ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಗಂಗಾಧರ್ ದೇವರಮನೆ ಮಾತನಾಡಿ, ಲಯನ್ಸ್ ಭವನದಲ್ಲಿ 3 ಅಂತಸ್ತುಗಳನ್ನು, ಕೆಳ ಅಂತಸ್ತನ್ನು ಬಾಡಿಗೆಗೆ ನೀಡಿ ಅದರಲ್ಲಿ ಬರುವ ಹಣವನ್ನು ಸೇವಾ ಕಾರ್ಯಗಳಿಗೆ ವಿನಿಯೋಗಿಸಲಾಗುವುದು. ಮೊದಲನೇ ಅಂತಸ್ತಿನಲ್ಲಿ ಸೇವಾ ಚಟುವಟಿಕೆ ಹಾಗೂ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದರು. ಲಯನ್ ಪದಾಧಿಕಾರಿಗಳಾದ ಧನಪಾಲ್ ಗುಪ್ತಾ, ಕುಮಾರಸ್ವಾಮಿ, ಕೈಲಾಸ್, ಸುಶೀಲಾ, ರಾಮಕೃಷ್ಣ ಸಿ, ನಾಗರಾಜ್, ಡಾ. ನಾಗರಾಜ್, ಮಹೇಶ್, ದುಂಡ ಮಲ್ಲಿಕ್, ರಾಜಣ್ಣ, ರವಿ, ವಿಹಾರ್ ಕುಮಾರ್, ಸುಮಾ ಮಲ್ಲಿಕ್ ಉಪಸ್ಥಿತ